ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆತ್ಮೀಯ ಎಲ್ಲ ಮಹಿಳಾ ಮುಖಂಡರೇ, ಅಂಗನವಾಡಿ, ಬಿಸಿಯೂಟ, ಬೀದಿ ಬದಿ ಕಾರ್ಮಿಕರು ಮತ್ತೆ ಎಲ್ಲ ಅಸಂಘಟಿತ ಕಾರ್ಮಿಕರು ಏನು ಬಂದಿದ್ದೀರಾ, ಇವತ್ತು ಅತ್ಯಂತ ಮಹಿಳೆಯರ ಹಕ್ಕುಗಳನ್ನು ಎತ್ತಿ ಹಿಡಿಯುವ ದುಡಿಯುವ ಮಹಿಳೆಯರ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರಯುಕ್ತ ಏನು 117ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನದ ನೆನಪಿಗಾಗಿ ನಾವಿವತ್ತು ಮಾಡ್ತಾ ಇದ್ದೀವಿ. 1857ರಲ್ಲಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಗಿರಣಿ ಕಾರ್ಖಾನೆಯ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಏನಿವತ್ತು ಅತ್ಯಂತ ಅಪ್ರಾಪ್ತ ಹೆಣ್ಮಕ್ಳನ್ನ ದುಡಿಸ್ಕೊತಾ ಇದ್ರು, ಆ ದುಡಿಮೆ ಇರಬೇಕು ಮತ್ತೆ 8 ಗಂಟೆ ದುಡಿಮೆ ಖಾತ್ರಿಯಾಗಬೇಕು, ಹೆರಿಗೆ ಭತ್ಯೆ ಕೊಡಬೇಕು, ನಮಗೂ ರಾಜಕೀಯದ ಮತದಾನದ ಹಕ್ಕನ್ನು ಕೊಡಬೇಕು, ಶಾಂತಿ ಕಾಪಾಡಬೇಕು ಮತ್ತೆ ಆಹಾರದ ಹಕ್ಕನ್ನು ಖಾತ್ರಿಗೊಳಿಸಬೇಕು ಅಂತ ಹೇಳಿ ಹೋರಾಟ ಮಾಡಿದ ಧೀರೋತ್ತ ಮಹಿಳೆಯರ ಹೋರಾಟದ ಪರಂಪರೆಯ ಭಾಗವಾಗಿ ಮಾರ್ಚ್ 8 1910ರಲ್ಲಿ ಕೊಪೆನ್ಹೇಗನ್ನಲ್ಲಿ 100 ದೇಶದ ಸಮಾಜವಾದಿ ನಾಯಕರು ಅವತ್ತು ಘೋಷಣೆ ಮಾಡಿದ್ರು, ಇಡೀ ಜಗತ್ತಿನಾದ್ಯಂತ ನಾವು ಆಚರಣೆ ಮಾಡಬೇಕು, ವಿಶ್ವ ಮಹಿಳಾ ದಿನವಾಗಿ ಆಚರಣೆ ಮಾಡಬೇಕು, ಅದನ್ನು ಮುಖ್ಯವಾಗಿ ದುಡಿಯುವ ಮಹಿಳೆಯರ ಹಕ್ಕುಗಳ ರಕ್ಷಣೆ ಆಗಬೇಕು ಅಂತ ಒತ್ತಾಯಿಸಿದಂತ ದಿನ. ಅದರ ಭಾಗವಾಗಿ ಇವತ್ತು ಇಡೀ ರಾಜ್ಯವ್ಯಾಪಿ ನಾವು ಹಕ್ಕೊತ್ತಾಯದ ದಿನವನ್ನಾಗಿ ನಾವು ಮಾಡ್ತಾ ಇದ್ವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ದುಡಿಯುವ ಮಹಿಳೆಯರಿಗೆ ರಕ್ಷಣೆ ಖಾತ್ರಿಗೊಳಿಸಬೇಕು, ಎಲ್ಲ ಸ್ಥಳಗಳು ದುಡಿಯುವ ಸ್ಥಳ ಸುರಕ್ಷಿತವಾಗಿರಬೇಕು, ಅದರಲ್ಲೂ ರಾತ್ರಿ ಪಾಳಿ ಕೆಲಸ ಮಾಡಿಸ್ತಾ ಇದ್ದಾರೆ, ಅದು ರದ್ದಾಗಬೇಕು. ಒಂದು ವೇಳೆ ಮಾಡಿಸೋದಾದ್ರೆ ಅವರಿಗೆ ಸೂಕ್ತ ವಾಹನ ವ್ಯವಸ್ಥೆ ಮತ್ತೆ ಸುರಕ್ಷೆಯನ್ನ ಖಾತ್ರಿಗೊಳಿಸಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಅತಿ ಕಡಿಮೆ ವೇತನ ಕೊಟ್ಟು ಹೆಚ್ಚು ದುಡಿಮೆ ಮಾಡಿಸಿಕೊಳ್ಳುವ ಬಂಡವಾಳಶಾಹಿ ವ್ಯವಸ್ಥೆಗೆ ಧಿಕ್ಕರಿಸಿ ಇವತ್ತು ಹೆಚ್ಚು ದುಡಿಮೆ ಮಾಡಿಸ್ಕೊಳ್ತಾ ಇರುವ ವ್ಯವಸ್ಥೆ ತೊಲಗಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗಬೇಕು, ಎಲ್ಲರನ್ನೂ ಗೌರವವಾಗಿ ನಡೆಸ್ಕೋಬೇಕು. ಅದರಲ್ಲೂ ಹೆಣ್ಮಕ್ಳಿಗೆ ದುಡಿಯುವಂತಹ ಸುರಕ್ಷೆ ಇಲ್ಲ. ಇವತ್ತು 31% ದುಡಿಯುವ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅದು ನಿಲ್ಲಬೇಕು, ಕೊನೆ ಆಗಬೇಕು. ಪ್ರತಿ 15 ನಿಮಿಷಕ್ಕೊಂದು ಅತ್ಯಾಚಾರಗಳು ನಡೀತಾ ಇದೆ, ಲೈಂಗಿಕ ಹಿಂಸೆಗಳು ನಡೀತಾ ಇದೆ. ದುಡಿಯುವ ಸ್ಥಳ ಸುರಕ್ಷಿತವಾಗಿ ಇಲ್ಲದೆ ಇರೋದ್ರಿಂದ ಇವತ್ತು ಹೆಣ್ಮಕ್ಳು ಅನಿವಾರ್ಯವಾಗಿ ಮನೆಯಿಂದ ಆಚೆ ಹೋಗಿ ದುಡಿಬೇಕು. 90% ಮನೆಯೂ ಸುರಕ್ಷಿತ ಅಲ್ಲ ಅಂತ ಒಂದು ವರದಿ ಹೇಳುತ್ತೆ. ಅಂದ್ರೆ ಮನೆ ಒಳಗೂ ದೌರ್ಜನ್ಯ, ಹಿಂಸೆ, ಅತ್ಯಾಚಾರ, ಮನೆ ಹೊರಗೂ ದೌರ್ಜನ್ಯ, ಹಿಂಸೆ, ಅತ್ಯಾಚಾರಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕೊನೆ ಆಗಬೇಕು ಅಂತಾದ್ರೆ ಒಂದು ಸಂವೇದನೆಗಳು ಸಮಾಜ ಹೆಣ್ಣು ಗಂಡು ಇರಬೇಕು. ಅಭಿವೃದ್ಧಿ ಆದಾಗ ಮಾತ್ರ ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತೆ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಪುರುಷ ಸಂಗಾತಿಗಳು ಕೂಡ ಮಹಿಳೆಯನ್ನ ಸಂವೇದನೆ ರೀತಿಯಲ್ಲಿ ಸಮಾನ ಗೌರವದಿಂದ ನಡೆಸ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಿ CIT ಆಗ್ರಹಿಸಿ ಇವತ್ತು ಹಕ್ಕೊತ್ತಾಯವನ್ನು ನಾವು ಕೊಟ್ಟಿದ್ದೇವೆ. ಹೋರಾಟಕ್ಕೆ ತಾವೆಲ್ಲರೂ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ಒಂದು ಹೋರಾಟವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಮತ್ತೆ ಮೇನಲ್ಲಿ